ಕೆಲವು ಪತ್ರಿಕೆಯವರು ಅವರೇ ಕೆಲ್ಸಕ್ಕೆ ಬಾರದ ಕೆಲಸಗಳಾದರೆ ಬೇಗ ಬಂದು ಸುದ್ದಿ ಮಾಡ್ತಾರೆ ಆಯ್ತಾ. ಅದೇ ಒಂದು ಸಾರ್ವಜನಿಕವಾಗಿ ಮಾಡೋಂಥ ತಾಕತ್ತಿಲ್ಲ ಅವ್ರಿಗೆ. ಹಾಂ ನೋಡಿ, ನೀವು ಎಷ್ಟು ಪಾಪ ಎಷ್ಟು ಕೆಲಸ ಮಾಡಿ 5 ಎಕರೆ ನೀರಾಗುತ್ತೆ ಅಂದರೆ ಮಾಡಿರಿ ಬಂದು ಮಾಧ್ಯಮದವ್ರೆ. ಇನ್ನೂ ಇದಿರಲ್ಲ ಮಾಡಿ ಬಂದು ಬಂದೂರು ಟೌನಲ್ಲಿ ಇದಾಗಿರೋದು SRP ರೋಡಲ್ಲಿ. ಬೇರೆ ಬೇರೆ ಯಾವನ ಕುಮ್ಮ ಕೇಳ್ದ ಅಂದ್ಬಿಟ್ಟು ಬಂದ್ಬಿಟ್ಟು ನೀವು ಬೇರೆ ಬೇರೆ ಕೆಲಸಕ್ಕೆಲ್ಲ ಇಲ್ದಿರಲ್ಲ ಸುದ್ದಿ ಮಾಡ್ತಿರಲ್ಲ, ಮಾಡಿರಿ ಸಾರ್ವಜನಿಕವಾಗಿ ಬಂದು ಸುದ್ದಿ ತಾಕತ್ತಿದ್ರೆ. ಚಿಕ್ಕ ನೋಡಿ, ನಮ್ಮ ರೈತನ ಕಾಳಜಿ ನೋಡಿ ಎಷ್ಟಿದೆ. ಅವ್ರು ಯಾಕೆ ಅದನ್ನು ಕೆಲಸ ಮಾಡ್ತಾರೆ ಅಂತಂದರೆ, ನಿನ್ನೆ ಬೆಳಗ್ಗೆ ಮುಂಜಾನೆಯಿಂದನೂ ಕೂಡ ನಿನ್ನೆ ಬೆಳಗ್ಗೆಯಿಂದ ಕೂಡ ನೀರು ಸುರಿತಾ ಇದೆ ಇಲ್ಲಿ. ಏನು ನೀರು ಸುರಿತಾ ಇದೆ. ಹಾಗಾಗಿ ಒಬ್ಬ ರೈತ, ನಮ್ಮ ಬಂದೂರಿನ ಹೆಮ್ಮೆ ರೈತ, ಗದ್ದೆಗೆ ಹೋಗುವ ಹುಲ್ ಕಟ್ಕೊಂಡು ಹೋಗ್ತಿದ್ದವಂಥ ವ್ಯಕ್ತಿ ನೋಡಿ, ಅದನ್ನು ತಡೆ ಹಾಕೋಕ್ಕೆ ರೋಡ್ ಹಾಳಾಗುತ್ತೆ ಅಂದ್ಬಿಟ್ಟು ತಡೆ ಹಾಕೋಕ್ಕೆ ಅಂದ್ಬಿಟ್ಟು ನೋಡಿ, ರೋಡ್ ಹಾಳಾಗಬಾರ್ದು. ಇದೇ ಅಧಿಕಾರಿಗಳಿಗೆ ಯಾಕಿಲ್ಲ, ಸಂಬಂಧಪಟ್ಟಂಥ ಕೌನ್ಸಿಲರ್ಗಳು ಏನು ಮಾಡ್ತಾಯಿದ್ದಾರೆ, ಜನಪ್ರತಿನಿಧಿಗಳು ನೋಡಿ ಕೇಳಿದ್ರು ನೋಡಿ. ಅವರು ಯಾಕೆ ಅದನ್ನು ಮಾಡ್ತಾರೆ ಅಂತಂದರೆ, ತಡೆ ಆಗ್ತಾ ಇರೋದು ರೋಡೆಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ತಡೆ ಆಗ್ತಾ ಇರೋದು. ನಿನ್ನೆ ಮುಂಜಾನೆಯಿಂದ ಇದೇ ನೀರು ಎಲ್ಲ ರೋಡ್ಗೆಲ್ಲ ಹರಿತಾ ಇದೆ ಆಯಿತಾ. ಏನು ಅದು ಅಂತಂದರೆ, ಸಂಬಂಧಪಟ್ಟಂಥ ಅಧಿಕಾರಿಗಳು ದಯವಿಟ್ಟು ನಿನ್ನೆಯಿಂದ ಹಿಂಗೆ ಅವರು ಇವತ್ತು ಕುಡಿಯೋಕ್ಕೆ ಎಷ್ಟೋ ಕಡೆ ವಾರ್ಡ್ಗಳಲ್ಲಿ ನೀರಿಲ್ಲ. ಬೇಕಾದ್ರೆ ನೋಡಿ ಅವ್ರಿಗೆ ಮಾತಾಡ್ತೀನಿ ನಿಮಗೆ ಯಾಕೆ ಇದನ್ನು ಅವರು ರೈತರು ಮಾಡ್ತಾರೆ, ನಮ್ಮ ಹೆಮ್ಮೆಯ ರೈತ ಏನು ಯಾಕೆ ಮಾಡ್ತಾರೆ ಅಂತಂದರೆ, ಈ ನೀರು ನೋಡಿ ಪಕ್ಕದಲ್ಲಿ UGD ಕೂಡ ಇದೆ, UGD ಕೂಡ ಇದೆ. ಅವ್ರು ಕೇಳಿದ್ಕೆ ಏನಾದ್ರು, ಯಜಮಾನ್ರೆ ಏನು ಮಾಡ್ತಾಯಿದ್ದೀರಾ? ರೋಡ್ ಹಾಳಾಗ್ತಾ ಇದೆ. ಹಾಂ ಹಾಂ, ಅದಕ್ಕೆ ಒಂದು ಕಡೆ ಹೋಗ್ಲಿ ಅಂತ. ಹಾಂ 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 ಹಾಂ, ಅಲ್ಲ ಈ ಕೆಲಸ ಜವಾಬ್ದಾರಿ ಇರೋವಂಥವ್ರು ಮಾಡಬೇಕು, ನೀವು ಮಾಡ್ತಾ ಇದ್ದೀರಲ್ಲ. ಹಾಂ 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 ಹಾಂ, ಓಕೆ. ಅಲ್ಲ ಜನಪ್ರತಿನಿಧಿಗಳು ಇದ್ದಾರಲ್ಲ, ಅವರು ಅದ್ರ ಬಗ್ಗೆ ಜವಾಬ್ದಾರಿ ತೊಗೊಬೇಕು ಅಲ್ವೇ. ನಿನ್ನೆಯಿಂದ ನೀರು ಹೋಗ್ತಿದೆ, ಎಷ್ಟೋ ವಾರ್ಡ್ಗಳಿಗೆ ನೀರಿಲ್ಲ ಬಂದೂರಲ್ಲಿ ಅಲ್ವೇ. ಹೌದು 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 ಹೌದು. ಅಲ್ಲ ಈಗ ಹಿಂಗೆ ಆಗ್ಬಿಟ್ರೆ ರೋಡೆಲ್ಲ ಹಾಳಾಗುತ್ತಲ್ಲ. ಹಾಂ ಹಾಂ, ಅಲ್ಲ ಯಾರು ಒಬ್ರು ಸತ್ಪರದೆ ಯಾರು ಕೇಳ್ತಾ ಇಲ್ವಲ್ಲ. ಹಾಂ ಹಾಂ, ಮತ್ತೆ ಬಿದ್ದೋಗ್ಬಿಟ್ರೆ ಏನು ಮಾಡ್ತಾರೆ ಯಾರನ್ನ? ಹ್ಞೂ 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 ಹ್ಞೂ, ನೋಡಿ ನಿಮ್ಗಿರ ಕಾಳಜಿ ಇಲ್ಲಿ ಇರೋಂಥ ಸತ್ಪ್ರಜೆಗಳಿಗಿಲ್ವಲ್ಲ ಅಲ್ವೇ. ನೋಡಿ ನೀವೊಬ್ಬ ರೈತ ಮಗನಾಗಿರೋದಕ್ಕೆ ಹಾಂ ಕಾಲುವೆಗೆ ಹೋಗ್ಲಿ ಅಂತ. ಹಾಂ 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 ಹಾಂ, ನಾವು ಇವತ್ತು ಪತ್ರಿಕೆಯಲ್ಲಿ ಕೂಡ ಸುದ್ದಿ ಬಂದಿದೆ, ನೆನ್ನೆ ಸುದ್ದಿ ಕಳಿಸಿದ್ವಿ, ಇವತ್ತು ಬಂದಿದೆ ಸುದ್ದಿ. ನೆನ್ನೆಯಿಂದನೂ ಕೂಡ ಮಾಡ್ತಾ ಇದ್ದೀವಿ ನೋಡಿ. ಬಂದವರೆಲ್ಲ ಹಾಂ 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 ಹಾಂ, ಓಕೆ, ಕಟ್ಟೆ ಆಗ್ತಾ ಇದ್ದಾರೆ. ಅದಕ್ಕೆ ನೋಡಿದ್ರ ಜವಾಬ್ದಾರಿ ಎಷ್ಟಿದೆ ನಿಮಗೆ ರೈತ ಸಂಘಟನೆ. ಮತ್ತು ಇವತ್ತು ರೈತರು ಅನ್ನೋದು ಏನಕ್ಕಾಯ್ತು ನೋಡಿ ಅಲ್ವೇ. ಅವೆಲ್ಲ ನೋಡಿ, ಇವೆಲ್ಲ ನೀರೆಲ್ಲ ಹಾಳಾಗಿ ರೋಡಿಗೆ ಬಂದರೆ 5 ಎಕರೆ ನೀರು. ಅಯ್ಯೋ, ಅದು ಕುಡಿಯೋ ನೀರು. ಹಾಂ, ನಿನ್ನೆ ಮುಂಜಾನೆಯಿಂದ ಹೆಂಗೆ ಇದೆ? ಓಕೆ. ಹಾಂ ಹಾಂ, ಅಲ್ಲ ಎಲ್ಲ ಈಗ ಬಾಟ್ಲಿ ನೀರು ಕುಡಿತಾರಲ್ಲ ಅಧಿಕಾರಿಗಳು, ರೈತರು ತಾನೇ ಈ ಥರ ನೀರು ಕುಡಿಯೋದು. ಅಲ್ಲ ಸತ್ಪ್ರಜೆಗಳಿಗೆ ಒಂಚೂರು ಕಾಳಜಿ ಇಲ್ವಾ? ಸಂಬಂಧಪಟ್ಟಂಥ ಇವ್ರಿಗೆ ಅಧಿಕಾರಿಗಳಿರಲಿ, ಜನಪ್ರತಿನಿಧಿಗಳು ಏನ್ರಿ ಮಾಡ್ತಾವ್ರೆ? ಅಧಿಕಾರಿಗಳಿಗೆ ಕೆಲಸ ಕೊಡೋದು ಅವ್ರು ತಾನೇ, ಏನು ಮಾಡ್ತಾವ್ರೆ ಪಾಪ. ನೀವು ಇಲ್ಲಿ ಬಂದು ಕಟ್ಟೆ ಕಟ್ಟಿ ಇರೋ ನೀರೆಲ್ಲ ಹಾಂ, ಅಲ್ಲ ನೀರಾಗಲಿ ಬಿಡಿ, ನೀವು ಚೆನ್ನಾಗಿ ಹೇಳಿದ್ರಿ ಪಾಪ. ನೀವು ಕೈನೇ ಕೆಸರು ಮಾಡ್ಕೊಂಡು ಮಾಡ್ತಿದ್ದೀವಿ. ನಾನು ನೀರಾದ್ರೇನ ಇಲ್ಲ ನೋಡಿ, ಎಷ್ಟು ನೀರು ನೆನ್ನೆಯಿಂದ ಒಂದು 5 ಎಕರೆಗೆ ಆಗಿದೆ ನೀರು ಇದು. ಹಾಂ ಸರ್, ಇದು ಹೆಂಗಾಯ್ತು ಅಂತ ನೀವು ಹೇಳೋದು, ಹೆಂಗಾಯ್ತು ಇದು? ಇಲ್ಲ ಇಲ್ಲಿ ನಮ್ಮ ರೈತರು ಕಬ್ಬು ಹಾಕೊಂಡಿದ್ರು ಪಾಪ. ಅವ್ರು ಕಬ್ಬು ಹಾಕೊಂಡಿದ್ದಾಗ ಲಾರಿ ಬಂತಲ್ಲ, ಇವರು ಸರಿಯಾಗಿ ಕಾಮಗಾರಿಕೆ ಮಾಡದಿರೋ ಕಾರಣ ಲಾರಿ ಊದ್ಕೊತು ಪೈಪ್ ಹೊಡೆದೋಯ್ತು. ತಪ್ಪು ಯಾರ್ದು ಅಲ್ಲ ಅದು ಅಲ್ವೇ. ನೋಡಿ, ಒಬ್ಬ ರೈತನಿಗೆ ಕಳಪೆ ಕಾಮಗಾರಿ ಗೊತ್ತು, ಜನಪ್ರತಿನಿಧಿ ಏನು ಮಾಡ್ತಾರ್ರಿ? ಹಾಂ, ಸತ್ಪ್ರಜೆಗಳು ಕೇಳೋಕ್ಕೆ ತಾಕತ್ತಿಲ್ದಿರೋರಲ್ಲ ಕೆಲವರು. ನೋಡಿ ಪಾಪ, ನೀವು ಗದ್ದೆಗೆ ಹೋಗೋದು ಬಿಟ್ಟು ಈ ನೀರು 5 ಎಕರೆ ನೀರಾಗುತ್ತೆ ಅಂದರೆ ಇವತ್ತು ಎಷ್ಟೋ ಜನಕ್ಕೆ ಇನ್ನೂ ನೀರು ತಲುಪಿಲ್ಲ ರೀ. ಹಳ್ಳಿಗಳಲ್ಲಿ ಉದಾಹರಣೆಗೆ ಅನುನಾಳಲ್ಲಿ ಕೆರೆಗಳ ತಿಕ್ಕ ತೊಳೆಗೆ ನೀರಿಲ್ಲ ಅಂತಾರೆ. ಹಾಂ, ಹಲವಾರು ಹಳ್ಳಿಗಳಿಗೆ ಇನ್ನೂ ನೀರು ಹೋಗ್ತಾ ಇಲ್ಲ ನೋಡಿ. ಇದೆಲ್ಲ ಹಿಂಗೇನಾದರೆ ಯಾರೇ ಹೊಣೆ ಇದಕ್ಕೆ? ಹಾಂ, ತಾರ ಹಾಕೋದು ಅಪರೂಪ, 5 ವರ್ಷಕ್ಕೊಂದ್ಸರಿ ತಾರ ಹಾಕ್ಬಿಟ್ಟು ಹೋಗ್ತಾರೆ ನೋಡಿ. 2 ಕಡೆ ಓಪನ್ ಆಗಿದೆ. ನಿನ್ನೆ ಇಲ್ಲೂ ಓಪನ್ ಆಗಿತ್ತು, ನಾನು ಸುದ್ದಿ ಮಾಡಿದ್ದೀನಿ, ಇವತ್ತು ಪ್ರಜಾವಾಣಿ ಪೇಪರ್ ಬಂದಿದೆ. ಹಾಗೇನೆ ನೋಡಿ, ಇವತ್ತು ಇಲ್ಲೂ ಕೂಡ ಓಪನ್ ಆಗಿದೆ.
ಸರ್ ಇಲ್ಲಿ ಓಪನ್ ಆಗಿದೆ ನೋಡಿ. ಇದು ಕೆಳಗಡೆ ಇರೋದು ಅವ್ರು ನಿಂತಿರೋದು ಯು ಜಿ ಡಿ. ಇದು ಯೂಜಡಿ ಸರ್ ಯೂಜಡಿ. ಏನನ್ನ ಯು ಜಿ ಡಿ ನೀರು ಒಳಗಡೆ ಮಿಕ್ಸ್ ಆಗಿ ಕಲುಷಿತ ಆದರೆ ಕುಡಿಯೋದು ಯಾರು ನೀವೇ ಕುಡಿಬೇಕಾದ್ರಿ. ಅಲ್ಲಲ್ಲ, ಅಧಿಕಾರಿಗಳೆಲ್ಲ ಬಾಟ್ಲು ನೀರು ಕುಡಿತಾರೆ, ಸತ್ಪ್ರಜೆಗಳು ಜನಪ್ರತಿನಿಧಿಗಳು ನೀವೇ ಕುಡಿಬೇಕು. ಇದು ನೋಡಿ, ನಿನ್ನೆ ಮುಂಜಾನೆಯಿಂದ ಆಗಿರೋಂಥದ್ದು ಇದು ತಾವು ನೋಡ್ತಾ ಇದ್ದೀರಾ. ಅಲ್ಲ ರೀ, ಅಧಿಕಾರಿಗಳು ಕೇಳೋಕ್ಕಾಗಲಿಲ್ಲ ಅಂದರೆ ನೀವೆಲ್ಲ ಯಾಕ್ರಿ ಜನಪ್ರತಿನಿಧಿ ಆಗ್ತೀರಾ? ಅಧಿಕಾರಿಗಳು ಕೆಲಸ ಮಾಡ್ಸೋಕ್ಕಾಗಲಿಲ್ಲ ಅಂದ್ರೆ ನೀವು ಯಾಕೆ ಜನಪ್ರತಿನಿಧಿ ಆಗ್ತೀರಾ? ರಮೇಶ್ ಅಣ್ಣ, ಏನಿದು ನಿನ್ನೆಯಿಂದ ಸುರಿತಾ ಇದೆಯಲ್ಲ? ಹೌದು ಅಲ್ವೇ? ಹಾಂ ಹಾಂ, ಅವ್ರಿಗೆ ಬುದ್ಧಿ ಇರಬೇಕಲ್ಲ. ಅವ್ರು ರೈತರ ಮಕ್ಕಳಾಗಿದ್ರೆ ಈ ಥರ ಕಟ್ಟಿ ನೀಟಾಗಿ ಕ್ಲೀನಾಗಿರೋದು. ಏನೋ ಬಂದು ಅಗದು ಬಿಟ್ಟು ಓಡೋದ್ರು. ಓಕೆ ಓಕೆ. ಯಜಮಾನ್ರೆ, ತಮ್ಮ ಹೆಸರು? ಓ, ನಮ್ಮ ರಾಶಿಯವ್ರು ಯಾವತ್ತು ಒಳ್ಳೇದು ಮಾಡ್ತಾರೆ ಬಿಡ್ರಿ. ಹಾಂ, ನಮಸ್ಕಾರ, ಒಳ್ಳೇದಾಗಲಿ.